BA 4ನೇ ಸೆಮಿಸ್ಟರ್ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಕನ್ನಡ ವಿಷಯದ ಅಧ್ಯಾಯ 14 ನಾವು ಇತಿಹಾಸ ಕಟ್ಟಿದೆವು ಅಂಬೇಡ್ಕರ್ ಚಳುವಳಿಯಲ್ಲಿ ಮಹಿಳೆಯರು ಈ ಒಂದು ಅಧ್ಯಾಯವನ್ನು ಕನ್ನಡಕ್ಕೆ ದು ಸರಸ್ವತಿ ಅವರು ಅನುವಾದ ಮಾಡಿದ್ದು. ಇದು ಮೂಲತಃ ಮರಾಠಿ ಮೂಲದಾಗಿದ್ದು ಊರ್ಮಿಳಾ ಪವಾರ್ ಮತ್ತು ಮೀನಾಕ್ಷಿ ಮೋಹನ್ ಎನ್ನುವಂಥ ಲೇಖಕರು ಇದನ್ನು ಮರಾಠಿಯಲ್ಲಿ ಬರೆದಿದ್ದು. ಇದನ್ನು ಇಂಗ್ಲೀಷ್ಗೆ ಅನುವಾದ ಮಾಡಿರ್ತಕ್ಕಂಥವರು ವಂದನಾ ಸೋನ್ವಾಲ್ಕರ್. ಇವರ ಬಗ್ಗೆ ಈಗಾಗಲೇ ಚರ್ಚೆ ಮಾಡಲಾಗಿದ್ದು ಮತ್ತು ರಮಾಬಾಯಿ ಅಂಬೇಡ್ಕರ್ ಅವರ ಕುರಿತು ಪ್ರಬಂಧ ರೂಪದ ಪ್ರಶ್ನೋತ್ತರಗಳನ್ನು ಡಿಸ್ಕಷನ್ ಮಾಡಲಾಗಿದೆ. ಹಾಗಾದರೆ ಇವತ್ತಿನ ಕ್ಲಾಸ್ನಲ್ಲಿ ನಾವು ಮುಂದುವರೆದು ಅದೇ ಪ್ರಬಂಧ ರೂಪದ ಪ್ರಶ್ನೋತ್ತರಗಳಲ್ಲಿ ಬರುವಂತಹ ಇನ್ನೊಬ್ಬ ವ್ಯಕ್ತಿ ಯಾರು ಅಂದರೆ ಕೀರ್ತಿಬಾಯಿ ಪಾಟೀಲ್. ಈ ಕೀರ್ತಿಬಾಯಿ ಪಾಟೀಲ್ ಅವರ ಕುರಿತು ಇವತ್ತಿನ ಕ್ಲಾಸ್ನಲ್ಲಿ ಪ್ರಬಂಧ ರೂಪದಲ್ಲಿ ಪ್ರಶ್ನೋತ್ತರಗಳನ್ನ ಇಟ್ಟುಕೊಂಡು ಇಡೀ ಅವರ ಸಂಪೂರ್ಣವಾದಂಥ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಇದೇ ರೀತಿ ನಮ್ಮ ಪ್ರಯತ್ನ ಇಷ್ಟ ಆಗ್ತಿದ್ರೆ ವಿಡಿಯೋ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಕೀರ್ತಿಬಾಯಿ ಪಾಟೀಲ್ ಅವರ ಪ್ರಬಂಧ ರೂಪದ ಪ್ರಶ್ನೋತ್ತರಗಳಲ್ಲಿ ಪ್ರಶ್ನೆ ನಂಬರ್ 4. ಕೀರ್ತಿಬಾಯಿ ಪಾಟೀಲರು ಅಂಬೇಡ್ಕರ್ ದಲಿತ ಚಳುವಳಿಯಲ್ಲಿ ವಹಿಸಿದ ಪಾತ್ರ ಕುರಿತು ವಿವೇಚಿಸಿ. ಅಥವಾ ಪ್ರಶ್ನೆ ನಂಬರ್ 5. ದಲಿತ ಚಳುವಳಿಯಲ್ಲಿ ಕೀರ್ತಿಬಾಯಿ ಪಾಟೀಲರ ಪಾತ್ರವೇನು ವಿಶ್ಲೇಷಿಸಿ. ಅಥವಾ ಪ್ರಶ್ನೆ ನಂಬರ್ 6. ಕೀರ್ತಿಬಾಯಿ ಪಾಟೀಲರು ಅಂಬೇಡ್ಕರರ ದಲಿತ ಚಳುವಳಿಗೆ ಸ್ಪಂದಿಸಿದ ಬಗೆಯನ್ನು ಬಣ್ಣಿಸಿರಿ. ಈ 3 ಪ್ರಶ್ನೆಗಳಿಗೆ ಒಂದು ಸ್ವಾರಸ್ಯವಾದಂಥ ಉತ್ತರವನ್ನು ನೋಡೋದಾದರೆ ಉತ್ತರ: ಕೀರ್ತಿಬಾಯಿ ಪಾಟೀಲರು ಬಾಬಾ ಸಾಹೇಬ್ ಅಂಬೇಡ್ಕರರ ದಲಿತ ಚಳುವಳಿಯಲ್ಲಿ ವಹಿಸಿದ ಪಾತ್ರ ತುಂಬ ಹಿರಿದಾದದ್ದು. ವೈಯಕ್ತಿಕ ದಾಂಪತ್ಯದ ತೊಂದರೆಯೂ ನಡುವೆಯೂ ಅವರ ದಲಿತ ಚಳುವಳಿಗೆ ಸ್ಪಂದಿಸಿದ ರೀತಿ ಸ್ಮರಣೀಯವಾದದ್ದು. 1922 ಆಗಸ್ಟ್ 13ರಂದು ನಾಗಾಪುರದಲ್ಲಿ ಜನಿಸಿದ ಕೀರ್ತಿಬಾಯಿ ಪಾಟೀಲ್ ತಮ್ಮ ಅತ್ತೆಯ ಕಿರುಕುಳದ ಪರಿಣಾಮವಾಗಿ ತಮ್ಮ 3 ಮಕ್ಕಳೊಂದಿಗೆ ತವರು ಮನೆ ಸೇರಿ ಜೀವನದ ರಥ ಸಾಗಿಸಿದವರು. ಈ ವೈಯಕ್ತಿಕ ತೊಂದರೆಯ ನಡುವೆಯೂ ದಲಿತ ಚಳುವಳಿಗೆ ಸ್ಪಂದಿಸಿದವರು. ಅದಕ್ಕೆ ಬಹುಮಟ್ಟಿನ ಕಾರಣರು ತಮ್ಮ ತಂದೆ ಭಾನುದಾಸ್ ಮೂನ್ ಎಂಬುದನ್ನು ಅವರು ಇಲ್ಲಿ ಸ್ಮರಿಸಿಕೊಳ್ಳುವವರು. ಕೀರ್ತಿಬಾಯಿಯ ತವರವರು ಸ್ಥಿತಿವಂತರಾಗಿದ್ದರು. ಕೀರ್ತಿಬಾಯಿಯವರಿಗೆ 3 ಜನ ಸೋದರಿಯರು ಹಾಗೂ ಒಬ್ಬ ಸೋದರ ಇದ್ದರು. ಈ ಸೋದರನ ಹೆಸರು ಮಾಧವರಾವ್ ಮೂನ್. BA ಮುಗಿಸಿ ಕಾನೂನು ಪದವಿ ಮೊದಲ ವರ್ಷದಲ್ಲಿರುವಾಗ ಮಾಧವರಾವನಿಗೆ ನಾಗಾಪುರದ ವಿಮಾನ ನಿಲ್ದಾಣದಲ್ಲಿ ಕೆಲಸ ಸಿಕ್ಕಿತು. ಆ ಕಾಲಕ್ಕೆ ಮೆಟ್ರಿಕ್ಯುಲೇಷನ್ ಮಾಡಿದ ಅಸ್ಪೃಶ್ಯ ಹೆಣ್ಣು ಮಕ್ಕಳಲ್ಲಿ ಕೀರ್ತಿಬಾಯಿ ಪಾಟೀಲ್ ಮೊದಲಿಗರು. ಕೀರ್ತಿಬಾಯಿಯವರ ತಾಯಿ ತುಂಬ ಸರಳ ವ್ಯಕ್ತಿ. ಚೆನ್ನಾಗಿ ಓದಿ ನೌಕರಿ ಹಿಡಿಯಬೇಕೆಂಬ ಕೀರ್ತಿಬಾಯಿಯವರ ಮಹತ್ವಾಕಾಂಕ್ಷೆಗೆ ಅವರ ತಂದೆ ಸದಾ ಪ್ರೋತ್ಸಾಹಿಸುತ್ತಿದ್ದರು. ಸುಮಾರು 1932ರಿಂದ 33ರಲ್ಲಿ ಕೀರ್ತಿಬಾಯಿಯವರಿಗೆ 9-10 ವರ್ಷವಿರುವಾಗ ಮೊದಲ ಬಾರಿಗೆ ಬಾಬಾ ಸಾಹೇಬರನ್ನು ನೋಡುವ ಅವಕಾಶ ಸಿಕ್ಕಿತು. ಕುಟುಂಬ ಸಮೇತ ಪಂಢರಾಪುರದ ಯಾತ್ರೆ ಮುಗಿಸಿಕೊಂಡು ಬರುವಾಗ ಬಾಬಾ ಸಾಹೇಬರನ್ನು ನೋಡಲು ಹೋಗಿದ್ದರು. ಅವರ ಮನೆಯಲ್ಲಿ ಊಟ ಮಾಡಿದ್ದರು. ಆ ದಿನ ರಮಾಬಾಯಿಯವರು ಮತ್ತು ಅವರ ಅತ್ತಿಗೆ ಅಡುಗೆ ಮಾಡಿದ್ದರು. ಸಣ್ಣಗೆ ಉದ್ದಕ್ಕೆ ಬೆಳ್ಳಗೆ ಇದ್ದ ರಮಾಬಾಯಿಯವರು ಕೀರ್ತಿಬಾಯಿಯವರು ಸುಸ್ತಾದವರಂತೆ ಹುಷಾರಿಲ್ಲದವರಂತೆ ಕಾಣುತ್ತಾರೆ. ಆದರೆ ರಮಾಬಾಯಿಯವರು ಅತಿಥಿಗಳನ್ನು ಚುರುಕಾಗಿ ಎಚ್ಚರಿಕೆಯಿಂದ ನೋಡಿಕೊಳ್ಳುತ್ತಿದ್ದರು. ಅಖಿಲ ಭಾರತ ಅಸ್ಪೃಶ್ಯರ ಸಮ್ಮೇಳನವನ್ನು 1942ರಲ್ಲಿ ನಡೆಸಲು ತಯಾರಿ ನಡೆದಿದ್ದು ಮಹಿಳೆಯರ ಸಭೆಯನ್ನ ಕೂಡ ಆಯೋಜಿಸಲಾಗಿತ್ತು. ಸಮ್ಮೇಳನದ ಸಿದ್ಧತೆಗಾಗಿ ಕಾರ್ಯಕರ್ತರ ಸಭೆಯನ್ನ ಕರೆಯಲಾಗಿತ್ತು. ಆ ಸಭೆಗಳಿಗೆ ಕೀರ್ತಿಬಾಯಿಯವರು ತಮ್ಮ ತಂದೆಯ ಜೊತೆ ಹೋಗಿದ್ದರು. ಇಂದಿರಾ ಪಾಟೀಲ್, ಮಂಜುಳಾ ಕಾನ್ಫಾಡೆ, ಕೌಸಲ್ಯ ನಂದೇಶ್ವರ್ ಹಾಗೂ ಮತ್ತಿತರರು ಸಭೆಗೆ ಬರುತ್ತಿದ್ದರು. ಮಹಿಳಾ ಸಮ್ಮೇಳನದ ಸ್ವಾಗತ ಸಮಿತಿ ಅಧ್ಯಕ್ಷರಾಗಿ ಕೀರ್ತಿಬಾಯಿ ಪಾಟೀಲರು ಹಾಗೂ ಕಾರ್ಯದರ್ಶಿಯಾಗಿ ಇಂದಿರಾ ಪಾಟೀಲರು, ಮಹಿಳಾ ಸಮ್ಮೇಳನದ ಅಧ್ಯಕ್ಷೆಯಾಗಿ ಸಲೋಚನಾ ಡೋಂಗ್ರೆಯವರು ಆಯ್ಕೆಯಾದರು. ಸಮ್ಮೇಳನದ 3 ದಿನಗಳಲ್ಲಿ ಬಾಬಾ ಸಾಹೇಬರು ಉಪಸ್ಥಿತರಿದ್ದರು. ಎಲ್ಲ ಮಹಿಳೆಯರಿಗೂ ಬಾಬಾ ಸಾಹೇಬರೊಂದಿಗೆ 3 ದಿನಗಳನ್ನು ಕಳೆಯುವ ಅವಕಾಶ ಸಿಕ್ಕಿತು. ಮೊದಲೆರಡು ಮುಖ್ಯ ಸಮ್ಮೇಳನ ಮುಗಿದ ಮೇಲೆ ಕೊನೆಯ ದಿನ ಮಹಿಳಾ ಸಮ್ಮೇಳನವನ್ನು ಆಯೋಜಿಸಲಾಗಿತ್ತು. ಸಾವಿರಾರು ಮಹಿಳೆಯರು ಅಲ್ಲಿ ನೆರೆದಿದ್ದರು. ಇಂದಿರಾ ಪಾಟೀಲ್, ಸುಲೋಚನಾ ಡೋಂಗ್ರೆ, ಕೀರ್ತಿಬಾಯಿ ಈ 3 ಭಾಷಣ ಮುಗಿದ ಬಳಿಕ ಬಾಬಾ ಸಾಹೇಬರು ಮಹಿಳೆಯರನ್ನು ಉದ್ದೇಶಿಸಿ ಸುದೀರ್ಘವಾದ ಭಾಷಣ ಮಾಡಿದರು. ಎಲ್ಲಿಯಾದರೂ ಬಾಬಾ ಸಾಹೇಬರ ಭಾಷಣ ನಡೆದರೆ ಸಾಕು, ಅವರ ಭಾಷಣಗಳನ್ನು ತಪ್ಪಿಸಿಕೊಳ್ಳುವ ಕೀರ್ತಿಬಾಯಿಯವರು 1945ರಲ್ಲಿ ಬಾಂಬೆಯಲ್ಲಿ ನಡೆದ ದಲಿತ ಪರಿಷತ್ ಸಮ್ಮೇಳನದಲ್ಲಿಯೂ ಭಾಗವಹಿಸಿದ್ದರು. ಕೀರ್ತಿಬಾಯಿಯವರು ಸೇರಿದಂತೆ ಸಾವಿರಾರು ಜನರು 1956ರ ಅಕ್ಟೋಬರ್ 14ರಂದು ನಾಗಾಪುರದ ದೀಕ್ಷಾ ಭೂಮಿಯಲ್ಲಿ ಬೌದ್ಧ ಧರ್ಮಕ್ಕೆ ಮತಾಂತರಗೊಂಡರು. ಅನಾರೋಗ್ಯದಿಂದ ಕೀರ್ತಿಬಾಯಿಯವರಿಗೆ 1965ರಲ್ಲಿ ನಡೆದ ಕೊಹಿನೂರ್ ಸತ್ಯಾಗ್ರಹದಲ್ಲಿ ಪಾಲ್ಗೊಳ್ಳಲಾಗಲಿಲ್ಲ. ಆದರೆ ಜೋಗಿಂದರ್
ಕಾಡವೆಯವರ ನೇತೃತ್ವದಲ್ಲಿ ಮರಾಠವಾಡ ವಿಶ್ವವಿದ್ಯಾಲಯದ ಮರುನಾಮಕರಣ ಕುರಿತು ನಡೆದ ಮೆರವಣಿಗೆಯಲ್ಲಿ ಭಾಗವಹಿಸಿದರು. ಮೆರವಣಿಗೆಯಲ್ಲಿ ನಾಗಪುರದ ಎಲ್ಲ ಭಾಗಗಳಿಂದಲೂ ಸಾವಿರಾರು ಮಹಿಳೆಯರು ಮತ್ತು ಪುರುಷರು ಬಂದಿದ್ದರು. ಮೆರವಣಿಗೆ ರೇಡಿಯೋ ಸ್ಟೇಷನ್ ಬಳಿಗೆ ಬಂದಾಗ ಪೊಲೀಸರು ಲಾಠಿಚಾರ್ಜ್ ಮಾಡಿ ಅಶ್ರುವಾಯು ಪ್ರಯೋಗಿಸಿದರು. ಪರಿಸ್ಥಿತಿ ಗಂಭೀರವಾಗಬಹುದೆಂದು ಎಲ್ಲರೂ ಹಿಂದಿರುಗಿದರು. ಈ ಘಟನೆಗಳಲ್ಲಿ ಹಲವರನ್ನ ಬಂಧಿಸಲಾಯಿತು. ಆಗ ಮಹಿಳೆಯರೆಲ್ಲ ಬಸ್ತಿಗಳಲ್ಲಿ ತಿರುಗಿ ಹಣ, ಗೋಧಿ, ಅಕ್ಕಿ, ಬೇಳೆ ಹೀಗೆ ಏನೆಲ್ಲ ಸಾಧ್ಯವೋ ಅವನ್ನು ಸಂಗ್ರಹಿಸಿದರು. ಪ್ರತಿದಿನವೂ ಚಪಾತಿ ಪಲ್ಯವನ್ನು ಜೈಲಿನಲ್ಲಿರುವವರಿಗೆ ಕಳುಹಿಸುವ ವ್ಯವಸ್ಥೆ ಮಾಡಿದರು. 15 ದಿನಗಳು ಹೀಗೆ ಕಳೆದವು. ಕೀರ್ತಿಬಾಯಿಯವರ ಪ್ರಕಾರ ಮುಂದಿನ ಸಂತತಿ ಬಾಬಾ ಸಾಹೇಬರ ಸಾಮಾಜಿಕ ಸುಧಾರಣೆಯಲ್ಲಿ ಭಾಗವಾಗಬೇಕು. ಅದು ಇಂದಿನ ಅಗತ್ಯವಾಗಿದೆ. ಈ ಹಿನ್ನೆಲೆಯಲ್ಲಿ ತಮ್ಮ ಮಕ್ಕಳು ಇಚ್ಛಾ, ವಿಕಾಸ್ ಮತ್ತು ನಿಶ್ಚಯ್ ಈ ಮೂವರೂ ಅರಿವಿನವರು ಮತ್ತು ಸಾಮಾಜಿಕವಾಗಿ ಬದ್ಧರು ಆಗಿದ್ದಾರೆಂದು ಸಮಾಧಾನ ಕೀರ್ತಿಬಾಯಿಯವರದ್ದಾಗಿದೆ. BA B.Ed ಪದವೀಧರೆಯಾದ ಅವರ ಸೊಸೆ ಸಾವೋ ಎಂಬ ದಕ್ಷಿಣ ಪೂರ್ವ ರೈಲ್ವೆ ಇಲಾಖೆಯ ಮಹಿಳಾ ಮಂಡಳಿಯ ಉಪಾಧ್ಯಕ್ಷೆಯಾಗಿದ್ದಳು. ಈ ಸಂಘಟನೆ ಆಗಸ್ಟ್ 15 ಹಾಗೂ ಜನವರಿ 26ರಂದು ಬಡವರಿಗೆ ಬ್ರೆಡ್, ಬಿಸ್ಕತ್ತು ಮತ್ತು ಹಣ್ಣುಗಳನ್ನು, ಬಡ ರೋಗಿಗಳಿಗೆ ಹಾಗೂ ಬಡ ಬಾಣಂತಿಯರಿಗೆ, ಮಕ್ಕಳಿಗೆ ಬಟ್ಟೆ ಮತ್ತಿತರ ವಸ್ತುಗಳನ್ನು ಹಂಚುವ ಕೆಲಸ ಮಾಡುತ್ತದೆ. ಅಂಬೇಡ್ಕರರ ಜನ್ಮ ದಿನಾಚರಣೆಯ ಸಂದರ್ಭದಲ್ಲಿ ಸರಣಿ ಉಪನ್ಯಾಸಗಳನ್ನು ಆಯೋಜಿಸಲಾಗುತ್ತದೆ. ಅಲ್ಲದೆ ಜನರೊಂದಿಗೆ ಬಾಬಾ ಸಾಹೇಬರು ಮಾಡಿದ ಕೆಲಸಗಳ ಕುರಿತು ಮಾಹಿತಿಗಳ ವಿಶೇಷ ಪ್ರಕಟಣೆಯನ್ನು ಹೊರತರಲಾಗುತ್ತದೆ. ಇಂದಿನ ಶಿಕ್ಷಿತ ಮಹಿಳೆಯರು ತಮ್ಮ ಬಗ್ಗೆ ಹೆಚ್ಚು ಚಿಂತಿಸುತ್ತಿದ್ದು ಅದನ್ನು ಕೈಬಿಟ್ಟು ಅವರು ತಮ್ಮ ಅನಕ್ಷರಸ್ಥ ಹಿರಿಯರ ಬಗ್ಗೆ ಗೌರವ ಇಟ್ಟುಕೊಳ್ಳಬೇಕು. ಮಹಿಳೆಯರು ಸಮಾಜಕ್ಕಾಗಿ ಕೆಲಸ ಮಾಡಬೇಕು, ಅಗತ್ಯವಿದ್ದರೆ ಮಾತ್ರ ಉದ್ಯೋಗ ಮಾಡಬೇಕು, ಜನರ ಸೇವೆ ಮಾಡಬೇಕು ಎಂಬುದು ಕೀರ್ತಿಬಾಯಿ ಪಾಟೀಲರ ಅನಿಸಿಕೆ. ಎಂಬುದು ಇಷ್ಟು ಕೀರ್ತಿಬಾಯಿ ಪಾಟೀಲ್ ಅವರ ಕುರಿತು ಪರೀಕ್ಷೆಯಲ್ಲಿ ಕೇಳುವಂತಹ ಪ್ರಬಂಧ ರೂಪದ ಪ್ರಶ್ನೋತ್ತರಗಳನ್ನ ಇಟ್ಟುಕೊಂಡು ಇಡೀ ಅವರ ಮಾಹಿತಿಯನ್ನು ಡಿಸ್ಕಷನ್ ಮಾಡಲಾಗಿದೆ ಅಂತ ಹೇಳ್ತಾ ಈ ಒಂದು ಅಧ್ಯಾಯದ ಪ್ರಬಂಧ ರೂಪದ ಪ್ರಶ್ನೋತ್ತರಗಳಲ್ಲಿ ಎಲ್ಲವನ್ನ ಡಿಸ್ಕಷನ್ ಮಾಡಲಾಗಿದೆ. ಇನ್ನು ಮುಂದುವರೆದು ಮುಂದಿನ ಕ್ಲಾಸ್ನಲ್ಲಿ ಇದೇ ಅಧ್ಯಾಯಕ್ಕೆ ಸಂಬಂಧಿಸಿದಂಥ 1 ಅಂಕದ ಪ್ರಶ್ನೋತ್ತರಗಳನ್ನು ಡಿಸ್ಕಷನ್ ಮಾಡೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.